ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಈ ಒಂದು ಕ್ವಿಕ್ ವಿಡಿಯೋವನ್ನು ನಾನು ಮಾಡ್ತಾ ಇರುವಂಥದ್ದು ಅಟ್ಲೀಸ್ಟ್ ಕೆಲವೊಂದು ಸ್ಟೂಡೆಂಟ್ಸ್ಗಳಿಗೆ ಇದು ಹೆಲ್ಪ್ ಆಗಲಿ ಮತ್ತು ಈ ರೀತಿ ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇರೋದು KE ಅವರಿಗೂ ಗೊತ್ತಾಗಲಿ ಅನ್ನೋ ಒಂದು ಕಾರಣಕ್ಕೆ ದಯವಿಟ್ಟು ಪ್ರಸನ್ನ ಸರ್ ಅವರಲ್ಲಿ ಒಂದು ವಿನಂತಿ ಏನಂತಂದರೆ, ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ, ದಯವಿಟ್ಟು ನಿಮ್ಮ ಸಾಫ್ಟ್ವೇರಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇದೆ ದಯವಿಟ್ಟು ಅದನ್ನು ಕರೆಕ್ಷನ್ ಮಾಡಿ ವಿದ್ಯಾರ್ಥಿಗಳಿಗೆ ಇದರಿಂದ ಹೆಲ್ಪ್ ಆಗ್ತದೆ ಅನ್ನೋದು ನನ್ನ ರಿಕ್ವೆಸ್ಟು. ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ನೋಡಿ, ಫಾರ್ ಎಕ್ಸಾಂಪಲ್ ಈ ಒಬ್ಬ ವಿದ್ಯಾರ್ಥಿ ಮರಾಠ ಮಂಡಲ್ ಕಾಲೇಜ್ ಸಿಕ್ಕಿದೆ, ಇವರು 1 ಲಕ್ಷ ರೂಪಾಯಿ ಕಾಷನ್ ಡಿಪಾಸಿಟ್ ಅನ್ನು ಪೇ ಮಾಡಿದ್ದಾರೆ. ಸೊ ಫೀಸು 96,000 ಇದೆ, ಎಕ್ಸೆಸ್ ಫೀಸ್ 3942 ಅಂತ ತೋರಿಸ್ತಾ ಇದೆ. ಬಟ್ ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ, ಪ್ರಿಂಟ್ ಅಡ್ಮಿಷನ್ ಆರ್ಡರ್ ಅಂತ ಹೇಳಿ ಕ್ಲಿಕ್ ಮಾಡಿದರೆ ಅಡ್ಮಿಷನ್ ಆರ್ಡರ್ ಡೈರೆಕ್ಟ್ ಆಗಿ ಪ್ರಿಂಟ್ ಆಗಬೇಕು. ವಿದ್ಯಾರ್ಥಿಗಳೇ ಗೊತ್ತಿರಲಿ, ಡೈರೆಕ್ಟ್ ಆಗಿ ಪ್ರಿಂಟ್ ಆಗಬೇಕು. ಬಟ್ ಪ್ರಿಂಟ್ ಮಾಡ್ಕೊಳ್ಳೋದಕ್ಕೆ ಹೋದಾಗಲೆಲ್ಲ ಏನು ಬರ್ತಾ ಇದೆ ಅಂತಂದ್ರೆ, ಪ್ಲೀಸ್ ಕಂಪ್ಲೀಟ್ ಪೇಮೆಂಟ್ ಆಫ್ ಫೀಸ್ ಇನ್ ಆರ್ಡರ್ ಟು ಡೌನ್ಲೋಡ್ ದ ಅಡ್ಮಿಷನ್ ಆರ್ಡರ್ ಅಂತ ಬರ್ತಾ ಇದೆ. ಹೌದು, ನಾವು ಫೀಸನ್ನು ಯಾವಾಗ ಕಂಪ್ಲೀಟ್ ಮಾಡಬೇಕು? ಇಫ್ ದ ಫೀಸ್ ಬ್ಯಾಲೆನ್ಸ್ ಇಸ್ ದೇರ್. ಆದರೆ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಫೀಸ್ ಬ್ಯಾಲೆನ್ಸ್ ನೋಡಿ, ಇದರಲ್ಲಿ ಫೀಸ್ ಬ್ಯಾಲೆನ್ಸ್ ಇಲ್ಲ. ಅವರೇ KE ಅವರೇ 3,942 ರೂಪಾಯಿ ವಾಪಸ್ ಕೊಡಬೇಕು. ಹೋಗಲಿ, ಹಾಗಂತೇಳಿ ಫೀಸ್ ಬ್ಯಾಲೆನ್ಸ್ ಪೇ ಮಾಡೋಣ ಅಂತ ಹೋದರೂ ಕೂಡ ಇಲ್ಲಿ ಚಲನ್ ಡೌನ್ಲೋಡ್ ಆಪ್ಷನ್ ಕೂಡ ಬರ್ತಾ ಇಲ್ಲ. ಇದು ಕಂಪ್ಲೀಟ್ಲಿ ಸಾಫ್ಟ್ವೇರಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ. ಸೊ ಚಲನ್ ಡೌನ್ಲೋಡ್ ಆಪ್ಷನ್ ಕೂಡ ಇಲ್ಲಿ ಬರ್ತಾ ಇಲ್ಲ. ಸೊ ಇಂತಹ ವಿದ್ಯಾರ್ಥಿಗಳು ಏನು ಮಾಡಬೇಕು ಅನ್ನೋದನ್ನು ದಯವಿಟ್ಟು KE ಅವರು ಒಂದು ಕ್ವಿಕ್ ಟ್ವಿಟರ್ ಮೂಲಕ ಆಗಲಿ ಅಥವಾ ಕ್ವಿಕ್ ಒಂದು ನೋಟಿಫಿಕೇಶನ್ ಮೂಲಕ ಆಗಲಿ ಹೇಳಿದರೆ ಸೊ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ತದೆ. ಯಾಕಂದರೆ ವಿದ್ಯಾರ್ಥಿಗಳಾಗಲಿ, ಈವನ್ ನಾನು ಕೂಡ KE ಅವರಿಗೆ ಕಾಲ್ ಮಾಡ್ತಾ ಇದ್ದೀನಿ, ಕಾಲ್ ಕನೆಕ್ಟ್ ಆಗ್ತಾ ಇಲ್ಲ. ನಿನ್ನೆ ಒಂದು ಸಾರಿ ಕನೆಕ್ಟ್ ಆಯಿತು, ಈ ರೀತಿ ಒಂದು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿದ್ವಿ. ಸೊ ಆದರೆ ಅದನ್ನು ಕರೆಕ್ಷನ್ ಮಾಡ್ತೀವಿ ಅಂತ ಹೇಳಿದರು, ಬಟ್ ಇದುವರೆಗೂ ಕರೆಕ್ಷನ್ ಆಗಿಲ್ಲ. ಇದು ಒಂದು ವಿದ್ಯಾರ್ಥಿಗಲ್ಲ, ಇದು ಒಂದು ವಿದ್ಯಾರ್ಥಿ ಎಕ್ಸಾಂಪಲ್ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಇನ್ನೊಬ್ಬ ವಿದ್ಯಾರ್ಥಿ ನೋಡಿ, ಸೊ ಇಲ್ಲಿ ಗೌರ್ಮೆಂಟ್ ಎಂಟ್ರಿ ಕಾಲೇಜ್ ಅಲಾಟ್ ಆಗಿದೆ, 50,000 ಫೀಸ್ ಇದೆ, 1 ಲಕ್ಷ ರೂಪಾಯಿಯನ್ನು ಪೇ ಮಾಡಿದ್ದಾರೆ, 49,900 ರೂಪೀಸ್ ಇಲ್ಲಿ ಎಕ್ಸೆಸ್ ಫೀಸ್ ತೋರಿಸ್ತಾ ಇದೆ. ಒನ್ಸ್ ಅಗೇನ್ ಇಲ್ಲಿ ಪ್ರಿಂಟ್ ಅಡ್ಮಿಷನ್ ಆರ್ಡರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಯು ಹ್ಯಾವ್ ಟು ಪೇ ಎಕ್ಸೆಸ್ ಫೀಸ್ ಅಂತ ಬರ್ತಾ ಇದೆ. ಅಂದರೆ ಯು ಹ್ಯಾವ್ ಟು ಪೇ ದ ರಿಮೈನಿಂಗ್ ಫೀಸ್ ಟು ಡೌನ್ಲೋಡ್ ದ ಅಡ್ಮಿಷನ್ ಆರ್ಡರ್ ಅಂತ ಬರ್ತಾ ಇದೆ. ಬಟ್ ಮೊದಲನೇದಾಗಿ ಇಲ್ಲಿ ಚಲನ್ ಆಪ್ಷನ್ನೇ ಇಲ್ಲ ನಮಗೆ, ಅಂದರೆ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ, ಅಂದರೆ ಚಲನ್ನ ಡೌನ್ಲೋಡ್ ಮಾಡ್ಕೊಂಡು ಪೇಮೆಂಟ್ ಮಾಡೋದಕ್ಕೆ. ಎರಡನೇದಾಗಿ ನೀವು ಪ್ರಿಂಟ್ ಅಡ್ಮಿಷನ್ ಆರ್ಡರ್ ಇಲ್ಲದೇ ಅಡ್ಮಿಷನ್ ತಗೊಳ್ಳೋದಕ್ಕೆ ಬರೋದಿಲ್ಲ. ಬಟ್ ಅದಕ್ಕಿಂತ ಮುಂಚೆ ಕಾಲೇಜ್ ಜಾಯ್ನಿಂಗ್ ರಿಪೋರ್ಟ್ ಆಕ್ಟಿವೇಟ್ ಆಗಿಬಿಟ್ಟಿದೆ. ಸೊ ಕಾಲೇಜ್ ಜಾಯ್ನಿಂಗ್ ರಿಪೋರ್ಟನ್ನು ಮಾಡೋದಕ್ಕೆ ನಮಗೆ ಕಾಲೇಜ್ ಹೋಗಿ ಅಡ್ಮಿಷನ್ ತಗೊಳ್ಳೋದಕ್ಕೆ ಅಡ್ಮಿಷನ್ ಆರ್ಡರ್ ಬೇಕು. ಸೊ ಯಾರೋ ಒಂದಷ್ಟು ಜನ ನಿನ್ನೆ ರಾತ್ರಿ ಅಥವಾ ನಿನ್ನೆ ಅರ್ಲಿ ಮಾರ್ನಿಂಗಲ್ಲಿ ಡೌನ್ಲೋಡ್ ಮಾಡ್ಕೊಂಡವ್ರಿಗೆ ಆಗಿಬಿಟ್ಟಿದೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಪ್ರಾಬ್ಲಮ್ ಬರ್ತಾ ಇದೆ. ಸೊ ಇವೆಲ್ಲ ಸ್ಮಾಲ್ ಪ್ರಾಬ್ಲಮ್ ಆದರೂ ಕೂಡ ವಿದ್ಯಾರ್ಥಿಗಳು ಇದರಿಂದ ಬಹಳ ಪ್ರಾಬ್ಲಮನ್ನು ಅನುಭವಿಸ್ತಾ ಇದ್ದಾರೆ, ತ್ರಾಸನ್ನು ಅನುಭವಿಸ್ತಾ ಇದ್ದಾರೆ. ದಯವಿಟ್ಟು KE ಅವರು ಇಂಥ ಪ್ರಾಬ್ಲಮನ್ನು ನೋಡಿ ಸಾಲ್ವ್ ಮಾಡಬೇಕು ಅಂತ ಅನ್ಕೋತೀನಿ. ಸೊ ಈ ವಿದ್ಯಾರ್ಥಿಯ ಡೀಟೇಲ್ಸ್ ಬೇಕಾದರೂ ನಾನು ಕೊಡೋದಕ್ಕೆ ರೆಡಿ ಇದ್ದೀನಿ. ದಯವಿಟ್ಟು ಸೊ ನಿಮಗೆ ಯಾರಾದರೂ ಪ್ರಸನ್ನ ಸರ್ ಅವರು ಗೊತ್ತಿದ್ರೆ, ಅವರ ಮೊಬೈಲ್ ಗೊತ್ತಿದ್ರೆ, ಅವರ ವಾಟ್ಸಪ್ ಗೊತ್ತಿದ್ರೆ, ಅಥವಾ KEಯಲ್ಲಿ ವರ್ಕ್ ಮಾಡೋರು ಯಾರು ಗೊತ್ತಿದ್ರೆ ದಯವಿಟ್ಟು ಈ ಒಂದು ವಿಡಿಯೋವನ್ನು ಅವರಿಗೆ ಫಾರ್ವರ್ಡ್ ಮಾಡಿ. ಸೊ ಫಾರ್ವರ್ಡ್ ಮಾಡಿಬಿಟ್ಟು ದಯವಿಟ್ಟು ಅವರಿಗೆ ಹೇಳಿ, ಸೊ ಈ ರೀತಿ ಪ್ರಾಬ್ಲಮ್ ಏನಾಗ್ತಾ ಇದೆ ಅದು ಸಾಲ್ವ್ ಆಗಲಿ. ಇದು ಮೇ ಬಿ ಸ್ಟೂಡೆಂಟ್ ಸ್ಪೆಸಿಫಿಕ್ ಪ್ರಾಬ್ಲಮ್ ಆಗಿರ್ಬೋದು, ಬಟ್ ಇಂಥ ಪ್ರಾಬ್ಲಮ್ಗಳು ಆಗ್ತಾ ಇದೆ ಅನ್ನೋದು KE ಅವ್ರಿಗೆ ಗೊತ್ತಾಗಲಿ. ಎರಡನೇದಾಗಿ, ನಿನ್ನೆ ಮಧ್ಯಾಹ್ನದ ಹೊತ್ತಿಗೆ ಒಂದು ಬ್ಲಂಡರ್ ಆಗಿಬಿಟ್ಟಿತ್ತು KE ಅವರಿಂದ. ನೀವೆಲ್ಲ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಿ ಅಂಥೇಳಿ ಆ ಒಂದು ಕಥೆಯನ್ನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಅದರದ್ದೇ ಒಂದು ಪಾರ್ಟ್ ಇರ್ಬೋದು ಅಂತ ನನಗೆ ಅನ್ನಿಸ್ತದೆ. ಇದು ನಿನ್ನೆ ಮಧ್ಯಾಹ್ನ ಹೊತ್ತಿಗೆ ಏನಾಗಿತ್ತು ಅಂತಂದ್ರೆ 2 ಗಂಟೆ 3 ಗಂಟೆ ಹೊತ್ತಿಗೆ ಸೊ ಆಲ್ರೆಡಿ ಯಾರ್ಯಾರು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಂಡಿದ್ರು ಅವ್ರದ್ದು ಆಗಿಬಿಟ್ಟಿತ್ತು. ಬಟ್ ಏನು ಕಾಷನ್ ಡಿಪಾಸಿಟನ್ನು ನಾವು ಅಡ್ಜಸ್ಟ್ ಮಾಡ್ತೀವಿ ಅಂತ ಹೇಳಿದರು, ಕಾಷನ್ ಡಿಪಾಸಿಟ್ ಅನ್ನು ಅಡ್ಜಸ್ಟ್ ಮಾಡ್ತೀವಿ ಅಂತ ಏನು ಹೇಳಿದ್ರು, ಸೊ ಅಂದರೆ ಈ BDS ಮತ್ತು BAMSಗೆ ಅಡ್ಜಸ್ಟ್ ಮಾಡಿಬಿಟ್ಟು ಅಡ್ಮಿಷನ್ ಆರ್ಡರ್ನು ಕೂಡ ಕೊಟ್ಟಿದ್ರು. ಅವರು ಏನಾದರೂ ಮಿಸ್ ಆಗಿ ನಿನ್ನೆ 2 ಗಂಟೆ 3 ಗಂಟೆ ಹೊತ್ತಿಗೆ ಮಧ್ಯಾಹ್ನ ಏನಾದರೂ ಲಾಗಿನ್ ಆಗಿ ನೋಡಿದ್ದಿದ್ರೆ ಅವರಿಗೆ ಡೌನ್ಲೋಡ್ ಚಲನ್ ಆಪ್ಷನ್ ಬರ್ತಾ ಇತ್ತು. ಅಂದರೆ ಈ 1 ಲಕ್ಷ ರೂಪಾಯಿ ಏನು ಕಾಷನ್ ಡಿಪಾಸಿಟ್ ಪೇ ಮಾಡಿದ್ರು ಅದನ್ನು ತೋರಿಸ್ತಾನೆ ಇರ್ತಿರ್ಲಿಲ್ಲ. ಬಟ್ ನಾನು ಎಲ್ಲರಿಗೂ ಹೇಳಿದ್ದೆ, ಏನು ಮಾಡೋದಕ್ಕೆ ಹೋಗಬೇಡಿ, ರಾತ್ರಿಯ ತನಕ ವೇಟ್ ಮಾಡಿ ಅಂಥೇಳಿ. ರಾತ್ರಿ ಆದಮೇಲೆ ಆ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಸೊ ಈಗ ನೀವು ಲಾಗಿನ್ ಆಗಿ ನೋಡಿದಿರಿ ಅಂತಂದರೆ ನಿಮಗೆ ಚಲನ್ ಡೌನ್ಲೋಡ್ ಆಪ್ಷನ್ ಬರ್ತಾ ಇಲ್ಲ, ಡೈರೆಕ್ಟಾಗಿ ಪ್ರಿಂಟ್ ಅಡ್ಮಿಷನ್ ಆರ್ಡರ್ ಬರ್ತಾ ಇದೆ. ಬಟ್ ಇದು ಇನ್ನೊಂದು ಪ್ರಾಬ್ಲಮ್ಮು, ಇವರಿಗೆ ಎಕ್ಸೆಸ್ ಫೀಸ್ ತೋರಿಸ್ತಾ ಇದೆ. ಪ್ರಿಂಟ್ ಅಡ್ಮಿಷನ್ ಆರ್ಡರ್ ಕ್ಲಿಕ್ ಮಾಡಿದರೆ ಯು ಹ್ಯಾವ್ ಟು ಪೇ ದ ರಿಮೈನಿಂಗ್ ಫೀಸ್ ಅಂತ ಬರ್ತಾ ಇದೆ. ಹೋಗಲಿ, ಫೀಸನ್ನು ಪೇ ಮಾಡೋದಕ್ಕೆ ಚಲನ್ ಡೌನ್ಲೋಡ್ ಆಪ್ಷನ್ ಕೂಡ ಬರ್ತಾ ಇಲ್ಲ. ಹಾಗಂತೇಳಿ ಕಾಲೇಜ್ ಜಾಯ್ನಿಂಗ್ ರಿಪೋರ್ಟ್ ಆಕ್ಟಿವೇಟ್ ಆಗಿದೆ. ಸೊ ಬಟ್ ಇಂತಹ ಪ್ರಾಬ್ಲಮ್ ಇದ್ದವ್ರು ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಸೊ ದಯವಿಟ್ಟು ಇಂಥದ್ದೇನಾದರೂ ಪ್ರಾಬ್ಲಮ್ ಇದ್ದರೆ ಸಾಲ್ವ್ ಮಾಡಿ ಅಂಥೇಳಿ KE ಅವರಿಗೆ ಕೇಳ್ಕೊಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸೋಣಂತೆ. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.